ಎಲ್ರಿಗೂ ನಮ್ಮ ಸಿಂಪಲ್ ಜೀವನನ ಎಷ್ಟು ಹ್ಯಾಪಿಯಾಗಿ ಕಳಿತಿದ್ದೀವಿ ಅಂತ ಆ ಮೂಮೆಂಟ್ನ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್. ಬನ್ನಿ, ಇವತ್ತು ನಾನು ಬೆಳಿಗ್ಗೆ ಎದ್ದು ಮುಂದೆ ಹೋಗಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಕೂಡ ಹಾಕಿ ಬಂದಿದ್ದಾಗಿದೆ. ಈಗ ನಮ್ಮ ಪುಟ್ಟು ಪ್ರಸನ್ನ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ನಮ್ಮ ಸುಬ್ಬಿ ಮರಿ ಹಾಕಿದ್ದಾಳಲ್ಲ, ಆ ಮರಿ ಜೊತೆ ಆಟ ಆಡ್ತಾ ಇದ್ದಾಳೆ. ಥ್ಯಾಂಕ್ ಯು ಸುಬ್ಬಿ. ಏನು ಥ್ಯಾಂಕ್ ಯು ಸುಬ್ಬಿ. ತೆಗಿಬಿಡ, ಇಲ್ಲಿ ನೋಡಿ, ಇವತ್ತು ಮುಟ್ಬೇಡ. ಅಂಕಲ್ ಬಂದ್ರ ನೋಡು. ಅಂಕಲ್ ಡ್ಯಾನ್ಸ್ ಮಾಡಕ್ ಹೋಗಿದ್ರ ಕೇಳು. ಡ್ಯಾನ್ಸ್ ಮಾಡಕ್ ಹೋಗಿದ್ರಾ? ಅದು 1000 ರೂಪಾಯಿ ಕೇಳಿದ್ರಂತೆ. ಅಂಕಲ್ ಡ್ಯಾನ್ಸ್ ಎಲ್ಲೋದ್ರು ಅಂದ್ರು, ಅದಕ್ಕೆ ನಾನು ಡ್ಯಾನ್ಸ್ ಮಾಡಕ್ ಹೋಗಿದ್ದಾರೆ. ಡ್ಯಾನ್ಸರ್ ಒಂದೇ ನೋಡು, ಬಂದ್ರು ಅಂಕಲ್. ಮತ್ತೇನು ಮಾಡ್ತಾರಂತೆ ಈಗ ಸಿಲಿಂಡ್ರಲ್ಲಿ? ವಾಪಸ್ ನಾನು ಬ್ಲಿಂಕಿಟಿಂದ ನಮ್ಮ ಸುಗಿಗೆ ತರಿಸಿದ್ದೀನಿ ನೋಡಿ, ಡಿಸ್ಕಸ್. ಇದು ಬೇಗ ಬೇಗ ಖಾಲಿ ಆಗ್ತದೆ. ಅವಳು ಮರಿ ಹಾಕಿದಾಳಲ್ವಾ, ಅದಕ್ಕೆ ಬೇಗ ಬೇಗ ಖಾಲಿ ಆಗ್ತದೆ, ಅದಕ್ಕೆ ತರಿಸಿದ್ದೀನಿ. ಬರೀ ನಮ್ಮ ಖುಷಿಗೋಸ್ಕರ ಬೆಕ್ಕುಗಳನ್ನ ಸಾಕಬಾರ್ದು. ಅವುಗಳಿಗೆ ನಮಗೆ ಫೀಲಿಂಗ್ಸ್ ಎಲ್ಲ ಇರುತ್ತೆ. ಏನೇನು ಬೇಕೋ ಯಾವ ಟೈಮಿಗೆ ಎಲ್ಲವನ್ನು ಕೊಡಬೇಕು. ಇದೇನ್ ಗೊತ್ತಾ, ಬೇರೆ ನಮ್ ಬೆಕ್ಕು ಹೊರಗಡೆ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರುತ್ತೆ. ಅದಕ್ಕೆ ನಾನು ಇದು ಇಸ್ತಸಿಂಟಲ್ಲ ಹಾಕೋದು. ನಮ್ ಬೆಕ್ಕು ಇಲ್ಲಿ ಬರೀ ಹಾಲು ಅನ್ನ ಹಾಕಿದ್ರೆ ಅದಕ್ಕೇನ್ ಸಾಕಾಗಲ್ಲ. ಅದು ಮರಿ ಬೇರೆ ಹಾಕಿದೆ. ಬೇರೆ ಬೆಕ್ಕುಗಳಂದ್ರೆ ಇಲಿ ಎಲ್ಲ ಹಿಡ್ಕೊಂಡ್ ತಿಂತವೆ. ಅದಕ್ಕೆ ನಮ್ ಬೆಕ್ಕು ಎಲ್ಲ ಆತರ ಮಾಡಲ್ಲ, ಮನೇಲಿ ಇರುತ್ತೆ. ಅದಕ್ಕೆ ಪಾಪ ನಾವು ಇದನ್ನ ತರಿಸಿ ಹಾಕ್ತಿವಿ, ವಿಸ್ಕಸ್ನ ಯಾವಾಗ್ಲೂ ಕೂಡ. ಮತ್ತೆ ಟ್ರೀಟ್ ಎಲ್ಲ ತಂದು ಕೊಡ್ತಾನೆ ನನ್ ಮಗ. ಅಷ್ಟು ಮುದ್ದಾಗಿ ಸಾಕಿರೋದ್ರಿಂದ ಈ ತರ ನೋಡ್ಕೊಂತೀವಿ ನಾವು ಬೆಕ್ಕನ್ನ. ತುಂಬಾ ಇಷ್ಟ ನಮ್ಮ ಮಗಳಿಗೆ, ನಮ್ಮ ಮಗನಿಗೆಲ್ಲ ಬೆಕ್ಕಂದ್ರೆ. ಇದ್ರಲ್ಲಿ ಎಲ್ಲ ಹಾಕಿರ್ತಾರೆ, ಬೆಕ್ಕುಗೆ ಏನ್ ಬೇಕು ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನ ಕೊಡ್ತೀನಿ ನಾನು ಯಾವಾಗ್ಲೂ. ಈ ತರ ಡಬ್ಬಿಯಲ್ಲಿ ತುಂಬಿಸಿ ಇಟ್ಕೊಬಿಡ್ತೀನಿ. ಅದಕ್ಕೆ ಬೇಕಾದಾಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತೀನಿ. ತಿಂತಾಳೆ. ಅಷ್ಟೇ, ಎಂತ ಇಟ್ಕೊಡ್ತೀನಿ. ಕ್ಯೂಟ್ ಪಪೀಸ್. ಪ್ರಸನ್ನ, ಅಂಕಲ್ ಎಲ್ಲಿ ಡ್ಯಾನ್ಸ್ ಮಾಡಕ್ ಹೋಗಿದ್ರು ಅಂತ ನೋಡು. ನೋಡಲಿ, ಅಂಕಲ್ ಎಲ್ಲಿ ಡ್ಯಾನ್ಸ್ ಮಾಡಕ್ ಹೋಗಿದ್ರು? ಮಾರ್ಕೆಟ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಾ? ನೋಡಲಿ, ಇವೆಲ್ಲ ತರಕ್ ಹೋಗಿದ್ರು. ಇದೇ ಅವ್ರ ಡ್ಯಾನ್ಸ್ ಕ್ಲಾಸ್. ನೋಡಿದ್ಯಾ? ಅಣ್ಣನ ಹೇಳ್ಸ್ಕೊ ಬಂದ್ಬಿಟ್ಟ. ಮಲ್ಗಕ್ ಬಿಟ್ಟಿಲ್ಲ. ಇದ್ ಬಂದ. ನಾನಿವತ್ತು ಬೆಳಿಗ್ಗೆ ಟಿಫನ್ಗೆ ದೋಸೆ ಮಾಡಿದ್ದೀನಿ, ಸೊಪ್ಪು ಪಲ್ಯ ಮಾಡಿದ್ದೀನಿ, ಮತ್ತು ನಮ್ಮ ಮನೇಲಿ ಚಟ್ನಿ ಪುಡಿ ಇತ್ತು, ಹುಚ್ಚೆಳ್ಳು ಚಟ್ನಿ ಪುಡಿ, ಅದನ್ನು ಹಾಕಿದ್ದೀನಿ. ತುಪ್ಪ ಹಾಕಿ ಕೊಡ್ತಾಯಿದ್ದೀನಿ. ಕೊಬ್ಬರಿ ತರಿಸಿದ್ದೀನಿ ಅರ್ಧ kg. ಯಾವಾಗಲೂ ನನ್ನ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಡೈಲಿ ಸ್ನ್ಯಾಕ್ಸಿಗೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ಅದ್ರ ಜೊತೆಗೆ ಒಂದು ಕೊಬ್ಬರಿ ಪೀಸು. ನಾನು ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಇದನ್ನೇ ಕೊಡು, ನಾನು ಕೂಡ ಇದನ್ನೇ ತಿಂತಾ ಇರ್ತೀನಿ. ಬಿಸ್ಕೆಟ್ಸು ಆ ಥರ ಏನು ತಿನ್ನಲ್ಲ. ಈ ಥರ ಪೀಸ್ ಮಾಡಿ ಇಟ್ಕೊಳ್ತೀನಿ. ಪ್ರಸನ್ನ, ಇದನ್ನು ಫ್ರಿಜ್ನಲ್ಲಿಡು. ಫ್ರಿಡ್ಜ್ ಮೇಲೆ ಓಪನ್ ಮಾಡಿ ಇಡುತ್ತಾ. ಕೆಳಗೆ ಕುಡಿಲಿ. ಪ್ರಸನ್ನ ಇಟ್ಲು. ನಾನು ಇದು ಕೋರಿ ರೊಟ್ಟಿ ಅಂತ ಹೇಳ್ತೀವಿ. ಇದು ರೈಸ್ ರೊಟ್ಟಿ. ಇದು ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದನ್ನು ತರಿಸಿದ್ದೀನಿ ನಾನು. ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ. ಚಿಕನ್ ಸಾಂಬಾರಿಗೆ ಸೂಪರಾಗಿರುತ್ತೆ.
ಚಿಕನ್ ಸಾಂಬಾರು ಮಾಡಲಿಕ್ಕೆ ನಾನು ಫಸ್ಟಿಗೆ ಮಸಾಲೆನ ರೆಡಿ ಮಾಡ್ಕೊತೀನಿ. ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲು ಚೆನ್ನಾಗಿ ಬಿಸಿಯಾಗಿದ ಮೇಲೆ ಒಂದು ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು 4 ಗುಂಟೂರು ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗಿದೆ. ಈಗ ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತು ಹುರಿ ಕಡಲೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈಗ 2 ಟೊಮೊಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ಆಚಿ ಚಿಕನ್ ಮಸಾಲ ಪುಡಿ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆನ ಆರ್ಲಿಕ್ಕೆ ಬಿಡ್ತೀನಿ. ಆರಿ ಆದಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಟಿಟ್ಕೊಳ್ತೀನಿ. ನಾನೀಗ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಚೆನ್ನಾಗಿ ಬಿಸಿಗಿಟ್ಟು ಆಯಿಲ್ ಹಾಕ್ತೀನಿ. ಪಟಾಪಟ್ ಚಿಕನ್ ಸಾಂಬಾರು ಕೋರಿ ರೊಟ್ಟಿ ಜೊತೆಗೆ ಈಗ ಒಂದು ಈರುಳ್ಳಿನ ತೆಳ್ಳಗೆ ಉದ್ದು ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚಿಕನ್ನ ವಾಶ್ ಮಾಡಿಟ್ಟಿದ್ದೀನಿ, ಅದನ್ನೀಗ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಟೀ ಸ್ಪೂನು ಅರಿಶಿನ ಪುಡಿ, ರುಚಿಗೆ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀನಿ. ಇದು ಆಯಿಲಲ್ಲೇ ಫ್ರೈ ಆಗಬೇಕು. ಕೋರಿ ರೊಟ್ಟಿಗೆ ಸೂಪರ್ ಮಸ್ತ್ ಟೇಸ್ಟ್. ನೀವು ಕೂಡ ಮಾಡಿ ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನಾನೀಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕಿ ಸಪ್ರೇಟ್ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಮಸಾಲೆ ಬೇರೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಬೇರೆ ಬೇರೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ. 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ. ಚಿಕನ್ನು ಸ್ವಲ್ಪ ಉಪ್ಪು ಖಾರನ ಚೆನ್ನಾಗಿ ಎಳ್ಕೋಬೇಕು. ಈಗ ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. 10 ನಿಮಿಷ ಚೆನ್ನಾಗಿ ಬೇಯಬೇಕು. ವಾರಕ್ಕೊಮ್ಮೆ ಚಿಕನ್ ತಿಂದರೆ ಚೆನ್ನಾಗೇ ಇರುತ್ತೆ. ಡೈಲಿ ತಿನ್ನಲಿಕ್ಕಾಗಲ್ಲ. ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಿನೇ. ಡೈಲಿ ತಿಂದರೆ ಆಗಲ್ಲ. ಮಸಾಲೆ ಚೆನ್ನಾಗಿ ಹಿಡಿದಿದೆ. 10 ನಿಮಿಷ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಘಮ 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 ಅಂತ ಇದೆ. ಈಗ ನಾನು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ನೀರು ತೆಳ್ಳಗೆ ನೋಡಿಬಿಟ್ಟು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಎಷ್ಟು ಅಂತ ನೋಡ್ಕೋಬೇಕು. ನಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರಲಿಕ್ಕೆ ಬಿಡ್ತೀನಿ. ಕೋರಿ ರೊಟ್ಟಿ ತಿನ್ನೋದ್ರಿಂದ ಸ್ವಲ್ಪ ತೆಳ್ಳಗೆ ಇರಬೇಕು. ಗಟ್ಟಿ ಇದ್ದರೆ ಅದು ರೈಸಿಗೆ ಸರಿ, ರೊಟ್ಟಿಗೆ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. 5 ನಿಮಿಷ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಒಂದು ನಿಮಿಷ ಆಗಿದೆ. ನಾನೀಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತೀನಿ. ಬೊಂಬಟಾಗಿರುವಂತಹ ಕೋಳಿ ಸಾರು ಜೊತೆ ಕೋರಿ ರೊಟ್ಟಿ ತಿಂತಾ ಇದ್ದರೆ ಅದ್ರ ಮಜಾ
ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಥರ ಇರುತ್ತೆ. ರೊಟ್ಟಿಗೆ ಕಲಿಸ್ಬಿಟ್ಟು ಸಾಂಬಾರು ಹಾಕಿ ತಿನ್ನೋದು ಸಖತ್ತಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಈವ್ನಿಂಗು ನಮ್ಮ ಹುಡುಗಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಜೊತೆಗೆ ಪ್ರಸನ್ನ ಕೂತಿದ್ದಾಳೆ. ಸ್ವಲ್ಪ ಅವಾಗ ಅವಳಿಗೆ ಡಿಸ್ಟರ್ಬ್ ಮಾಡೋಕ್ಕೆ. ಪಾಪ ಮಧ್ಯಾಹ್ನ 4 ಗಂಟೆಗೆ ಬರ್ತಾಳೆ. ಸ್ವಲ್ಪ ಹೊಟ್ಟೆಗೇನಾರು ತಿಂದ್ಬಿಟ್ಟು ಮೈ ಸ್ನಾನ ಮಾಡಿ ಬರೀಲಿಕ್ಕೆ ಕೂತ್ಕೊಬಿಟ್ರೆ ಬರೀತಾನೇ ಇರ್ತಾಳೆ. ಪಾಪ ಇವಳು ಮಾಡಿರೋ ಡಯಾಗ್ರಾಮು ಸಖತ್ತಾಗಿ ಮಾಡಿದ್ದಾಳೆ. ಇವಳು ಗೊಂಬೆ ಬೇರೆ ಇಟ್ಕೊಬಿಟ್ರವಳೆ. ಏನಕ್ಕೆ ತೋರ್ಸೋದಕ್ಕೆ ಗೊಂಬೆ ತೋರಿಸು. ನಮ್ಮ ಮಕ್ಕಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಚೆನ್ನಾಗಿ ಓದಲಿ, ಮೊಬೈಲ್ ಇಟ್ಕೊಂಡು ಗೊಂಬೆ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ಹಾರೈಸಿ